ನಮಸ್ಕಾರ. ಇಂದಿನ ಈ ಆಳವಾದ ಮಾಹಿತಿ ಮಂಥನಕ್ಕೆ ಸ್ವಾಗತ. ನಾವು ಇವತ್ತು ಒಂದು ಅತ್ಯಂತ ಕುತೂಹಲಕಾರಿ ವರದಿಯನ್ನು ತಗೊಂಡಿದ್ದೀವಿ. ಹೌದು ಹೌದು, ಇದು ಖಂಡಿತವಾಗಿಯೂ ನಮ್ಮ ದೈನಂದಿನ ಬದುಕಿಗೆ ಕನೆಕ್ಟ್ ಆಗುವಂತಹ ವಿಷಯ. ನಿಜ. ಜ್ಯೋತಿಷ್ಯ ಶಾಸ್ತ್ರದ ಒಂದು ನಿರ್ದಿಷ್ಟ ವರದಿಯ ಆಧಾರದ ಮೇಲೆ ವಿಶೇಷವಾಗಿ ಧನು ರಾಶಿ ಅಂದ್ರೆ ಸ್ಯಾಜಿಟೇರಿಯಸ್ ಆ ರಾಶಿಯವರ ಜೀವನದಲ್ಲಿ ಮಾರ್ಚ್ 9ರಿಂದ 14ರವರೆಗೆ ನಡೆಯುವ ಕೆಲವು ಬದಲಾವಣೆಗಳ ಬಗ್ಗೆ ಈ ವರದಿ ಮಾತಾಡುತ್ತೆ. ಅಂದ್ರೆ ಕೇವಲ ಭವಿಷ್ಯವಾಣಿ ತರ ಅಲ್ಲ. ಎಕ್ಸಾಕ್ಟ್ಲಿ. ಇದನ್ನಾವು ಬರೀ ಭವಿಷ್ಯವಾಣಿಯಾಗಿ ನೋಡ್ತಿಲ್ಲ. ಈ ವರದಿಯ ಹಿಂದೆ ಇರುವ ಮಾನಸಿಕ ಹಾಗೂ ಸಾಮಾಜಿಕ ಆಯಾಮಗಳೇನು, ಆ ಗ್ರಹಗಳ ಪ್ರಭಾವ ಅಂತ ಏನ್ ಹೇಳ್ತಾರೆ, ಅದರ ಹಿಂದಿನ ಮನೋವಿಜ್ಞಾನ ಏನು ಅನ್ನೋದನ್ನ ನಾವಿಂದು ಡಿಕೋಡ್ ಮಾಡ್ತಿದ್ದೀವಿ. ಈ ಚರ್ಚೆಗೆ ಇದೊಂದು ಪರ್ಫೆಕ್ಟ್ ವೇದಿಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಮೂಲ ವರದಿಯ ಆಳಕ್ಕೆ ಹೋದಾಗ ಗ್ರಹಗಳ ಚಲನೆ ಮತ್ತು ಮನುಷ್ಯನ ನಡವಳಿಕೆಯ ನಡುವಿನ ಸಂಬಂಧ ತುಂಬಾ ಆಸಕ್ತಿದಾಯಕವಾಗಿದೆ. ಖಂಡಿತ. ನೋಡಿ, ಧನುರಾಶಿ ರಾಶಿಚಕ್ರದಲ್ಲಿ 9ನೇ ಸ್ಥಾನದಲ್ಲಿದೆ. ಇದರ ಅಧಿಪತಿ ಸಾಕ್ಷಾತ್ ದೈವಿಕ ಗುರು ಅಂದ್ರೆ ಜುಪಿಟರ್. ಜ್ಯೋತಿಷ್ಯದ ಚೌಕಟ್ಟಿನಲ್ಲಿ ಗುರು ಅಂದ್ರೆ ಬರೀ ಒಂದು ಗ್ರಹ ಅಲ್ಲ, ಜ್ಞಾನ, ಸದ್ಗುಣ, ವಿಸ್ತರಣೆ ಅಥವಾ ಎಕ್ಸ್ಪ್ಯಾನ್ಷನ್ ಮತ್ತು ಆಧ್ಯಾತ್ಮಿಕತೆಯ ಒಂದು ದೊಡ್ಡ ಸಂಕೇತ ಅಂತ ಪರಿಗಣಿಸ್ತಾರೆ. ಈ ಗುರುವಿನ ಸಂಕೇತ ನಮಗೆ ಒಂದು ವ್ಯಕ್ತಿಯ ನಿರ್ಧಾರಗಳು ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದು ಮ್ಯಾಪ್ ಕೊಡುತ್ತೆ. ಅಂದ್ರೆ ಜ್ಞಾನದ ಅಧಿಪತಿಯೇ ಈ ರಾಶಿಯನ್ನು ಆಳುತ್ತಿರೋದ್ರಿಂದ ಅವರ ಯೋಚನಾ ಲಹರಿನೇ ಬೇರೆ ಇರುತ್ತೆ ಅಲ್ವಾ? ಹೌದು. ಅವರು ಜಗತ್ತನ್ನು ನೋಡುವ ರೀತಿ, ಸಮಾಜದಲ್ಲಿ ನಡೆದುಕೊಳ್ಳುವ ರೀತಿ ಎಲ್ಲವೂ ಭಿನ್ನ. ಇದು ಬರೀ ಲಕ್ಕಲ್ಲ, ಅವರ ಆಂತರಿಕ ಮೌಲ್ಯಗಳ ಪ್ರತಿಫಲನ ಅಂತ ವರದಿ ಹೇಳುತ್ತೆ. ಈ ವರದಿಯಲ್ಲಿ ಧನುರಾಶಿಯವರ ವ್ಯಕ್ತಿತ್ವದ ಬಗ್ಗೆ ಕೊಟ್ಟಿರುವ ವಿವರಣೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅವರು ಹುಟ್ಟಿನಿಂದಲೇ ಆಶಾವಾದಿಗರು, ಸ್ವಾತಂತ್ರ್ಯ ಪ್ರಿಯರು ಅಂತ ಉಲ್ಲೇಖಿಸಿದ್ದಾರೆ. ವಿಶಾಲ ದೃಷ್ಟಿಕೋನ ಇರುತ್ತೆ ಅವರಿಗೆ. ಹೌದು. ಅದರಲ್ಲಿ ಒಂದು ಪಾಯಿಂಟ್ ನನ್ಗಂತೂ ತುಂಬಾ ಇಷ್ಟ ಆಯಿತು. ಈ ರಾಶಿಯವರು ಕಷ್ಟದಲ್ಲಿರೋವರಿಗೆ ಅವರು ಕೇಳುವ ಮೊದಲೇ ಸಹಾಯ ಮಾಡ್ತಾರಂತೆ. ಕೇಳುವ ಮೊದಲೇ? ಹೌದು. ದೈನಂದಿನ ಜೀವನದಲ್ಲಿ ನಾವು ನೋಡಿದ್ರೆ ನಾವೆಲ್ಲರೂ ಯಾವುದೋ ಒಂದು ಟೈಮಲ್ಲಿ ಫೈನಾನ್ಷಿಯಲಿ ಅಥವಾ ಮೆಂಟಲಿ ಡೌನ್ ಆಗಿರ್ತೀವಿ. ಯಾರಿಗಾದ್ರೂ ಹೆಲ್ಪ್ ಕೇಳೋಕೆ ಸಂಕೋಚ ಆಗ್ತಿರುತ್ತೆ. ನಿಜ. ಆ ಟೈಮಲ್ಲಿ ನಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತಾನಾಗೆ ಬಂದು ನಿಲ್ಲುವ ಆಪ್ತರಿರ್ತಾರಲ್ವಾ, ಆ ನಿಸ್ವಾರ್ಥ ಗುಣ ಈ ಧನುರಾಶಿಯವರಿಗೆ ಇದೆ ಅಂತ ವರದಿ ಹೇಳುತ್ತೆ. ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಬರೀ ಜ್ಯೋತಿಷ್ಯದ ಗುಣ ಅಲ್ಲ, ಅದೊಂದು ಬೆಸ್ಟ್ ಸೋಷಿಯಲ್ ಸ್ಕಿಲ್. ಏನ್ ಗೊತ್ತಾ, ಆ ಕೇಳುವ ಮೊದಲೇ ಸಹಾಯ ಮಾಡುವ ಗುಣ ಇದೆಯಲ್ಲ, ಅದು ವಾಸ್ತವದಲ್ಲಿ ಅವರ ಸಮೃದ್ಧಿಯ ಮನಸ್ಥಿತಿನ ತೋರಿಸ್ತದೆ. ಅಬಂಡೆನ್ಸ್ ಮೈಂಡ್ಸೆಟ್ ಅಂತೀವಲ್ಲ ಅದು. ಕರೆಕ್ಟ್. ಅಭದ್ರತೆ ಇರೋರು ಬೇರೆಯವರಿಗೆ ಸುಲಭವಾಗಿ ಸಹಾಯ ಮಾಡಲ್ಲ. ಇನ್ನು ಅವರ ಬೌದ್ಧಿಕ ಸ್ಥಿತಿ ಬಗ್ಗೆ ವರದಿ ಅವರನ್ನ ಶ್ರೇಷ್ಠ ಚಿಂತಕರು, ತತ್ವಜ್ಞಾನಿಗಳು ಅಂತ ಕರೆಯುತ್ತೆ. ಅಂದ್ರೆ ಲೈಫ್ನ ದಿನನಿತ್ಯದ ಸಣ್ಣ ಪುಟ್ಟ ಪ್ರಾಬ್ಲಮ್ಸಿಂದ ಆಚೆ ಬಂದು ಒಂದು ಹೈಯರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾರೆ. ಹೌದು ಹೌದು. ಇಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ ಅವರ ಮಾತಿನ ಶೈಲಿ. ಅವರು ತುಂಬಾ ನೇರ ಮತ್ತು ಸ್ಪಷ್ಟವಾಗಿ ಮಾತಾಡ್ತಾರೆ. ಈ ಮುಖವಾಡ ಹಾಕೊಂಡು ಒಳಗೆ ಒಂದು ಹೊರಗೆ ಒಂದು ಆ ರಾಜಕೀಯ ಸ್ವಭಾವ ಅವರದಲ್ಲ. ಬ್ಲಂಟ್ ಆಗಿ ಮಾತಾಡ್ತಾರೆ. ಎಕ್ಸಾಕ್ಟ್ಲಿ. ಆ ನೇರ ನುಡಿ ಕೆಲವೊಮ್ಮೆ ಕೇಳುವವರಿಗೆ ಒರಟು ಅನಿಸ್ಬೋದು, ಕಠಿಣ ಅಂತ ಫೀಲ್ ಆಗ್ಬೋದು. ಆದರೆ ಅದ್ರ ಹಿಂದಿನ ಇಂಟೆನ್ಷನ್ ಪ್ಯೂರ್ ಆಗಿರುತ್ತೆ. ಒಬ್ಬ ಸರ್ಜನ್ ಕತ್ರಿ ಥರ ಅದು ನೋವು ಕೊಟ್ರೂ ಫೈನಲಿ ಗುಣಪಡಿಸೋ ಉದ್ದೇಶ ಇರುತ್ತೆ. ವರದಿಯಲ್ಲಿ ಇದೇ ವಿಷಯದ ಬಗ್ಗೆ ಒಂದು ಇಂಟರೆಸ್ಟಿಂಗ್ ಪ್ಯಾರಾಡಾಕ್ಸ್ ಕೂಡ ಇದೆ. ಏನು? ಅವರು ಫ್ರೆಂಡ್ಶಿಪ್ಗೆ ತುಂಬಾ ಬೆಲೆ ಕೊಡ್ತಾರೆ, ಆದರೆ ಯಾರಾದ್ರೂ ದ್ರೋಹ ಮಾಡಿದ್ರೆ ಅದನ್ನಷ್ಟು ಸುಲಭವಾಗಿ ಮರೆಯಲ್ಲಂತೆ. ಓ, ಆ ಗಾಯ ಹಸಿರಾಗಿ ಉಳಿಯುತ್ತಾ? ಹೌದು. ಆದ್ರೆ ಇಲ್ಲೇ ಅವರ ದೊಡ್ಡತನ ಇರೋದು. ಆ ದ್ರೋಹ ಮಾಡದ ವ್ಯಕ್ತಿಯನ್ನ ನೆನ್ಪಿಟ್ಕೊಂಡ್ರು ಕೋಪ ಅಥವಾ ದ್ವೇಷನ ತಮ್ಮೊಳಗೆ ಹೆಚ್ಚು ಕಾಲ ಇಟ್ಕೊಳ್ಳಲ್ಲ. ಪರಿಸ್ಥಿತಿನ ಒಪ್ಪುಕೊಂಡು ಕ್ಷಮಿಸಿ ಮೂವ್ ಆನ್ ಆಗೋ ಆ ತಾಳ್ಮೆ ಇವರಲ್ಲಿದೆ ಅಂತ ವರದಿ ಹೇಳುತ್ತೆ. ಈ ವಿಶ್ಲೇಷಣೆ ನಿಜಕ್ಕೂ ನಿಖರವಾಗಿದೆ. ಕ್ಷಮಿಸುವ ಗುಣ ಮತ್ತೆ ದ್ರೋಹನ ಮರೆಯದಿರುವ ಎಚ್ಚರಿಕೆ, ಇವೆರಡರ ಕಾಂಬಿನೇಷನ್ ಒಬ್ಬ ವ್ಯಕ್ತಿನ ಅದ್ಭುತ ನಾಯಕನನ್ನಾಗಿ ಮಾಡುತ್ತೆ. ದ್ವೇಷ ಸಾಧಿಸ್ತಾ ಕೂತ್ರೆ ಎನರ್ಜಿ ವೇಸ್ಟ್ ಅಲ್ವಾ? ಹೌದು, ಎನರ್ಜಿ ಮತ್ತೆ ಟೈಮ್ ಎರಡೂ ವೇಸ್ಟ್. ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಮುಂದೆ ಹೋಗೋಕೆ ಅಪಾರವಾದ ಎಮೋಷನಲ್ ಇಂಟೆಲಿಜೆನ್ಸ್ ಬೇಕು. ಗುಂಪಿನಲ್ಲಿ ಸಹಜವಾಗಿ ಲೀಡರ್ಶಿಪ್ ತಗೊಳ್ಳೋ ಗುಣ ಇವರಲ್ಲಿದೆ ಅಂತ ವರದಿ ಹೇಳುತ್ತೆ. ಯಾರನ್ನು ಬ್ಲೈಂಡ್ ಆಗಿ ತಕ್ಷಣ ನಂಬಲ್ಲ, ಆದ್ರೆ ಒಮ್ಮೆ ನಂಬಿಕೆ ಬಂದ್ರೆ ಅವರಿಗಾಗಿ ಏನೇ ತ್ಯಾಗ ಮಾಡೋಕ್ಕೂ ರೆಡಿ ಇರ್ತಾರೆ. ಈ ಫೋಕಸ್ ಮತ್ತೆ ಹಾರ್ಡ್ ವರ್ಕ್ ಅವರನ್ನ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಕೊಂಡೋಗ್ತೆ. ಈ ಲೀಡರ್ಶಿಪ್ ಗುಣಗಳು ಬರೀ ಪರ್ಸನಾಲಿಟಿಗೆ ಮಾತ್ರ ಸೀಮಿತ ಆಗಿಲ್ಲ,
ವೃತ್ತಿಜೀವನ ಮತ್ತೆ ಅವರ ದೈಹಿಕ ಆಕರ್ಷಣೆ ಬಗ್ಗೆನೂ ವರದಿ ಮಾತಾಡುತ್ತೆ. ಹೌದಾ? ಹೌದು. ಧನುರಾಶಿಯವರು ಆಕರ್ಷಕ ನೋಟ ಹೊಂದಿರ್ತಾರಂತೆ. ಮಹಿಳೆಯರು ವಿಶಾಲವಾದ ಕಣ್ಣುಗಳು ಮತ್ತು ಸುಂದರ ನಗುವಿನಿಂದ ಗಮನ ಸೆಳೆದರೆ, ಪುರುಷರು ತಮ್ಮ ನಾಯಕತ್ವದ ಆಕರ್ಷಣೆಯಿಂದ ಗುರ್ತಿಸ್ಕೊಳ್ತಾರೆ. ಕ್ಯಾರಿಸ್ಮಾ ಅಂತೀವಲ್ಲ. ಎಕ್ಸಾಕ್ಟ್ಲಿ. ಇನ್ನು ಕೆರಿಯರ್ ವಿಚಾರಕ್ಕೆ ಬಂದ್ರೆ, ಬೋಧನೆ, ಸಂಶೋಧನೆ, ರಾಜಕೀಯ ಮತ್ತೆ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಇವರು ತುಂಬಾ ಯಶಸ್ಸು ಗಳಿಸ್ತಾರಂತೆ. ನಾಲೆಡ್ಜ್ ಶೇರ್ ಮಾಡೋದು ನ್ಯಾಚುರಲ್ ಆಗಿ ಬರೋದ್ರಿಂದ ಬೆಸ್ಟ್ ಟೀಚರ್ಸ್ ಆಗ್ತಾರೆ. ಈ ಜ್ಞಾನದ ಅಧಿಪತಿ ಗುರುವಿನ ಪ್ರಭಾವ ಇದ್ದಾಗ ಬೋಧನೆ ಅಥವಾ ಮಾರ್ಗದರ್ಶನ ಮಾಡುವಂತಹ ಕ್ಷೇತ್ರಗಳು ಸಹಜವಾಗಿ ಒಲಿದು ಬರುತ್ತೆ. ಬೇರೆಯವರಿಗೆ ದಾರಿ ತೋರಿಸೋದು ಅವರಿಗೆ ಹುಟ್ಟಿನಿಂದಲೇ ಬಂದಿರೋ ಕಲೆ. ಹೌದು. ಕೆಲವೊಮ್ಮೆ ಇವರ ಕೆರಿಯರಲ್ಲಿ ಸಕ್ಸಸ್ ಲೇಟ್ ಆಗಬಹುದು, ಆದರೆ ಗುರಿ ಮುಟ್ಟೋವರೆಗೂ ಅವರು ಛಲ ಬಿಡಲ್ಲ. ಇದೆಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ವರದಿಯಲ್ಲಿ ಹೇಳಿರುವ ಮಾರ್ಚ್ 9ರಿಂದ 14ರ ದಿನಾಂಕಗಳು, ಹೌದು, ಆ 6 ದಿನಗಳ ಮಹತ್ವ ಅದು ನಮ್ಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಇವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತೆ ಅಂತ ಹೇಳಿದ್ದಾರೆ. ವೃತ್ತಿ, ಆರ್ಥಿಕತೆ ಮತ್ತು ಸ್ಥಗಿತಗೊಂಡ ಕೆಲಸಗಳ ವಿಚಾರದಲ್ಲಿ ಇದೊಂದು ಟರ್ನಿಂಗ್ ಪಾಯಿಂಟ್. ವರದಿ ಪ್ರಕಾರ ಕಷ್ಟದ ದಿನಗಳು ಕಳೆದು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಈಗ ತ್ವರಿತವಾಗಿ ಸಿಗುವ ಲಕ್ಷಣಗಳಿವೆ. ವಿಶೇಷವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ಸಿಗುತ್ತೆ ಅಂತ ಲೆಕ್ಕಾಚಾರಗಳು ಹೇಳ್ತವೆ. ಬರೀ ಆರ್ಥಿಕ ಲಾಭ ಅಷ್ಟೇ ಅಲ್ಲ, ಸಮಾಜದಲ್ಲಿ ಗೌರವ, ಪ್ರತಿಷ್ಠೆ ಹೆಚ್ಚಾಗುವ ಟೈಮ್ ಇದು. ಹೊಸ ಒಪ್ಪಂದ ಮಾಡಿಕೊಳ್ಳೋಕೆ, ವ್ಯಾಪಾರ ವಿಸ್ತರಣೆ ಮಾಡೋಕೆ ಇದು ಸಕಾಲ. ಹೌದು. ಇನ್ನೊಂದು ಆಳವಾದ ವಿಚಾರ ಅಂದ್ರೆ, ರಿಸಲ್ಟ್ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಳ್ದೆ ಕೇವಲ ಕಮಿಟ್ಮೆಂಟಿಂದ ಕೆಲಸ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ. ಅಂದ್ರೆ ನಿರಂತರ ಪ್ರಯತ್ನಕ್ಕೆ ಈಗ ಹಣ್ಣು ಸಿಗುವ ಸಮಯ. ಹಾಗೆ ಅರ್ಧಕ್ಕೆ ನಿಂತು ಹೋದ ಕೆಲಸಗಳ ಬಗ್ಗೆ ಕೂಡ ವರದಿ ಆಶಾದಾಯಕವಾಗಿದೆ. ಯಾವ ತರ ಅಂದ್ರೆ ಈ ಮನೆ ನಿರ್ಮಾಣ ಅಥವಾ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಏನಿರುತ್ತೆ, ಅದು ನಿಂತು ಹೋಗಿದ್ರೆ ಈಗ ಯಾವುದೇ ಅಡೆತಡೆ ಇಲ್ಲದೆ ಮತ್ತೆ ಶುರು ಮಾಡೋಕೆ ಧೈರ್ಯ, ಅವಕಾಶ ಒದಗಿ ಬರುತ್ತೆ. ಓ, ದಟ್ಸ್ ಗ್ರೇಟ್. ಇದರಲ್ಲಿ ಒಂದು ಆಹಾ ಮೊಮೆಂಟ್ ಕೂಡ ಇದೆ. ಆಹಾ ಮೊಮೆಂಟ್? ಹೌದು. ಹಿಂದೆ ಯಾರಿಗೋ ಸಾಲ ಕೊಟ್ಟು ಆ ಹಣ ಇನ್ನೂ ವಾಪಸ್ ಬರಲ್ಲ, ಮುಳುಗಿ ಹೋಯ್ತು ಅಂತ ಬಿಟ್ಟಿದ್ದ ಹಣ ಅನಿರೀಕ್ಷಿತವಾಗಿ ಮರಳಿ ಬರುವ ಸಾಧ್ಯತೆ ಇದೆಯಂತೆ. ಓ. ಸಾಲ ತಗೊಂಡೋರೆ ಖುದ್ದಾಗಿ ಮುಂದೆ ಬಂದು ಹಣ ಹಿಂದಿರುಗಿಸುವ ಆಶ್ಚರ್ಯಕರ ಘಟನೆಗಳು ನಡೀಬೋದು. ನೋಡಿ, ಈ ಅನಿರೀಕ್ಷಿತ ಆರ್ಥಿಕ ಲಾಭವನ್ನ ನಾವು ಬರೀ ದುಡ್ಡಿನ ದೃಷ್ಟಿಯಿಂದ ನೋಡಬಾರದು. ಅಂದ್ರೆ ಮೆಂಟಲ್ ಆಸ್ಪೆಕ್ಟ್. ಹೌದು, ಮಾನಸಿಕ ಒಳನೋಟದಿಂದ ನೋಡಬೇಕು. ಕೈ ಬಿಟ್ಟಿದ್ದ ದುಡ್ಡು ವಾಪಸ್ ಬಂದಾಗ ಅಥವಾ ನಿಂತೋದ ಕೆಲಸಗಳು ದಿಢೀರಂತ ಸುಗಮವಾಗಿ ನಡೆಯೋಕೆ ಶುರುವಾದಾಗ ಮನುಷ್ಯನ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಬೂಸ್ಟ್ ಆಗತ್ತೆ ಯೋಚನೆ ಮಾಡಿ. ಖಂಡಿತ. ಥಿಂಕಿಂಗ್ ಪ್ಯಾಟರ್ನ್ ಕಂಪ್ಲೀಟ್ ಪಾಸಿಟಿವ್ ಆಗುತ್ತೆ. ನಿರಾಶೆ ಹೊರಟೋಗಿ ಜೀವನದ ಬಗ್ಗೆ ಹೊಸ ಭರವಸೆ ಮೂಡುತ್ತೆ. ಹಿಂದೆ ಆಗಲ್ಲ ಅಂತ ಬಿಟ್ಟಿದ್ದ ಬೇರೆ ಕೆಲಸಗಳನ್ನು ಕೂಡ ಶುರು ಮಾಡೋ ಹುಮ್ಮಸ್ಸು ಬರುತ್ತೆ. ಅಂದ್ರೆ ಈ ಗ್ರಹಗಳ ಸ್ಥಾನ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಹೆಚ್ಚಿಸಲ್ಲ, ಮಾನಸಿಕ ಸ್ಥೈರ್ಯನ ಹೆಚ್ಚಿಸುತ್ತೆ. ಎಕ್ಸಾಕ್ಟ್ಲಿ. ಮುಂದಿನ ನಿರ್ಧಾರ ತಗೊಳ್ಳೋ ಕೆಪಾಸಿಟಿನ 100 ಮಡಿ ಮಾಡುತ್ತೆ. ಈ ಮಾನಸಿಕ ಬದಲಾವಣೆಯೇ ಅಸಲಿ ಸಕ್ಸಸ್. ಈ ಕಾನ್ಫಿಡೆನ್ಸ್ ಬರೀ ಕೆರಿಯರ್ಗೆ ಮಾತ್ರ ಸೀಮಿತ ಆಗಿಲ್ಲ. ವರದಿ ಪ್ರೀತಿ, ವಿವಾಹ ಮತ್ತು ಯುವ ಜನತೆಯ ಬಗ್ಗೆ ಕೂಡ ಬಹಳ ಸ್ಪೆಸಿಫಿಕ್ ಆಗಿ ಮಾತಾಡುತ್ತೆ. ಪ್ರೇಮ ವಿವಾಹ ಅಂದ್ರೆ ಲವ್ ಮ್ಯಾರೇಜ್ ಆಗ್ಬೇಕು ಅನ್ಕೊಳ್ಳುವರಿಗೆ ಈ ಮಾರ್ಚ್ 9ರಿಂದ 14ರ ಟೈಮ್ ತುಂಬಾ ಅನುಕೂಲಕರವಾಗಿದೆ. ಮನೆಯವರ ಹತ್ರ ಧೈರ್ಯವಾಗಿ ಮಾತಾಡಕ್ಕೆ ಇದು ಸೂಕ್ತ ಸಮಯ. ಹೌದು. ಆದ್ರೆ ಇದೊಂದು ಕಟ್ಟುನಿಟ್ಟಿನ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಏನ್ ಎಚ್ಚರಿಕೆ? ಹಿರಿಯರನ್ನು ಧಿಕ್ಕರಿಸಿ ಆತುರದ ನಿರ್ಧಾರಗಳನ್ನ ತಗೋಬಾರದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ತಾಳ್ಮೆಯಿಂದ ಮನೆಯವರಿಗೆ ಒಪ್ಪಿಸಿ, ಪೋಷಕರ ಮತ್ತು ಪೂರ್ವಜರ ಆಶೀರ್ವಾದದೊಂದಿಗೆ ಮದುವೆ ಆದ್ರೆ ಮಾತ್ರ ಜೀವನ ಸುಖಮಯವಾಗಿರುತ್ತೆ. ಈ ಎಚ್ಚರಿಕೆ ತುಂಬಾ ಮೆಚೂರ್ಡ್ ಆಗಿದೆ. ಪ್ರೀತಿ ವಿಚಾರದಲ್ಲಿ ಯುವಕರು ಸ್ವಲ್ಪ ಇಮೋಷನಲ್ ಆಗೋದು ಸಹಜ, ಆದರೆ ಕೇವಲ ಟೆಂಪರರಿ ಗ್ರಹಗತಿಗಳ ಪ್ರಭಾವಕ್ಕೆ ಒಳಗಾಗಿ ಕ್ರಾಂತಿಕಾರಿ ನಿರ್ಧಾರ ತಗೊಳ್ಳೋ ಬದಲು ಹೌದು, ಕುಟುಂಬದ ಸಪೋರ್ಟ್ ಜೊತೆ ಹೊಸ ಜೀವನ ಶುರು ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇದು ತೋರಿಸುತ್ತೆ. ಇದು ಬರೀ ಜ್ಯೋತಿಷ್ಯ ಅಲ್ಲ, ಇದೊಂದು ಬೆಸ್ಟ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಸ್ಕಿಲ್. ಸಾಮರಸ್ಯದಿಂದ ಸಮಸ್ಯೆ ಬಗೆಹರಿಸಿಕೊಳ್ಳೋದು. ಕರೆಕ್ಟ್. ಇನ್ನು ಸ್ಟೂಡೆಂಟ್ಸ್ ವಿಚಾರಕ್ಕೆ ಬಂದ್ರೆ, ಗುರುಗ್ರಹದ ಪ್ರಭಾವದಿಂದ ಎಜುಕೇಷನ್ನಲ್ಲಿ ಅತ್ಯುತ್ತಮ ರಿಸಲ್ಟ್ಸ್ ಬರುತ್ತೆ. ಪರೀಕ್ಷೆ ಬರೆದು ಕಾಯ್ತಿರೋ ವಿದ್ಯಾರ್ಥಿಗಳಿಗೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದಿರೋ ಯುವ ಜನತೆಗೆ ಗುಡ್ ನ್ಯೂಸ್ ಕಾದಿದೆ. ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದು ಪಾಸಿಟಿವ್ ವಿಚಾರ. ಆದ್ರೆ ಈ ಯಶಸ್ಸು ಬರೀ ಅದೃಷ್ಟದಿಂದ ತಾನಾಗಿಯೇ ಮಡಿಲಿಗೆ ಬೀಳಲ್ಲ ಅಂತಾನು ವರದಿ ಮುಲಾಜಿಲ್ಲದೆ ಹೇಳಿದೆ. ಖಂಡಿತ, ಹಾರ್ಡ್ ವರ್ಕ್ ಬೇಕೇ ಬೇಕು. ಇಲ್ಲಿ ಶಿಸ್ತಿನ ಮಹತ್ವ ಹೈಲೈಟ್ ಮಾಡಿದ್ದಾರೆ. ಗುರುಗ್ರಹ ಎಷ್ಟೇ ಫೇವರಬಲ್ ಆಗಿದ್ರೂ ರಿಸಲ್ಟ್ ಬೇಕಿದ್ರೆ ಶ್ರಮ ಪಡ್ಲೇಬೇಕು. ಅನಗತ್ಯ ಸ್ನೇಹ,
ಟೈಮ್ ವೇಸ್ಟ್ ಮಾಡುವ ಎಂಟರ್ಟೈನ್ಮೆಂಟ್ ಬದಿಗಿಟ್ಟು ಶಿಸ್ತಿನಿಂದ ಓದಿನ ಕಡೆ ಗಮನ ಕೊಡಬೇಕು ಅಂತ ಹೇಳಿದ್ದಾರೆ. ಹೌದು, ಬರೀ ಗ್ರಹಗಳನ್ನ ನಂಬಿ ಕೂರ್ಬೇಡಿ ಅಂತ ಹೇಳೋದು ಶ್ಲಾಘನೀಯ. ನಿಜ. ಇದು ಲಕ್ ಫೇವರ್ಸ್ ದ ಪ್ರಿಪೇರ್ಡ್ ಮೈಂಡ್ ಅನ್ನೋ ಥರ. ಅವಕಾಶ ಬಾಗ್ಲು ತಟ್ಟಿದಾಗ ನಾವು ರೆಡಿ ಇರಬೇಕು. ಆ ಪ್ರಿಪರೇಷನ್, ಆ ಶಿಸ್ತು ಇಲ್ಲ ಅಂದ್ರೆ ಗ್ರಹಗಳು ಎಷ್ಟೇ ಶುಭ ಸ್ಥಾನದಲ್ಲಿದ್ರೂ ರಿಸಲ್ಟ್ ಝೀರೋ. ಈ ವಿಶ್ಲೇಷಣೆಯ ಇನ್ನೊಂದು ಮುಖ್ಯ ಭಾಗ ಅಂದ್ರೆ ಆಧ್ಯಾತ್ಮಿಕ ಪರಿಹಾರಗಳು ಮತ್ತು ಲೈಫ್ ಸ್ಟೈಲ್ ರೂಲ್ಸ್. ಇದರಲ್ಲೇನ್ ಹೇಳಿದ್ದಾರೆ? ಗುರಿ ಸಾಧಿಸುವ ಹಾದಿಯಲ್ಲಿ ಯೋಜನೆಗಳ ಗೌಪ್ಯತೆ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂತೆ. ಅಂದ್ರೆ ಯಶಸ್ಸು ಸಿಗೋವರೆಗೂ ನಿಮ್ಮ ಪ್ಲಾನ್ಸ್ನ ಎಲ್ಲರ ಹತ್ರ ಹೇಳ್ಕೊಳ್ದೆ ಸೈಲೆಂಟ್ ಆಗಿ ಕೆಲಸ ಮಾಡ್ಬೇಕು. ಇದು ಬರೀ ಆಧ್ಯಾತ್ಮಿಕ ಸಲಹೆಯಲ್ಲ, ಇದು ಪಕ್ಕಾ ಸೈಕಾಲಜಿ. ಹೇಗೆ? ನಾವು ನಮ್ಮ ಗುರಿಗಳನ್ನ ಬೇರೆಯವರಿಗೆ ಹೇಳಿದಾಗ ಸಾಧಿಸುವ ಮೊದಲೇ ಸಿಗುವ ಆ ಅಪ್ರಿಷಿಯೇಷನಿಂದ ನಮ್ಮ ಬ್ರೈನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಅದರಿಂದ ಕೆಲಸ ಮಾಡೋ ಆಸಕ್ತಿ, ಆ ಡ್ರೈವ್ ಕಡಿಮೆಯಾಗೋ ರಿಸ್ಟ್ ಇರುತ್ತೆ. ಓ ವಾವ್! ಹಾಗಾಗಿ ಸೈಲೆಂಟ್ ಆಗಿ ಕೆಲಸ ಮಾಡೋದು ಯಶಸ್ವಿ ಜೀವನದ ದೊಡ್ಡ ಸೂತ್ರ. ಮಾತು ಕಡಿಮೆ, ಕೆಲಸ ಹೆಚ್ಚು. ಇದು ಲಾಭದಾಯಕ. ಇನ್ನು ಪೂಜೆ ವಿಚಾರದಲ್ಲಿ ವರದಿ ಸ್ಪೆಸಿಫಿಕ್ ಮಾರ್ಗದರ್ಶನ ಕೊಟ್ಟಿದೆ. ಗುರುವಾರಗಳ ಬಗ್ಗೆ ಇರಬೇಕು. ಹೌದು. ಧನುರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ಗುರುವಾರಗಳಂದು ವಿಶೇಷ ಪೂಜೆ, ಶ್ರೀ ಸಾಯಿಬಾಬಾ, ಶ್ರೀ ರಾಘವೇಂದ್ರ ಸ್ವಾಮಿ ಅಥವಾ ಶ್ರೀ ದತ್ತಾತ್ರೇಯ ಸ್ವಾಮಿಗೆ ಭಕ್ತಿಯಿಂದ ಪೂಜೆ ಮಾಡೋದು ಶುಭ. ಹಳದಿ ಬಣ್ಣದ ಹೂವು, ಹಳದಿ ಬಟ್ಟೆ ಅಥವಾ ಬೇಳೆಯಿಂದ ಮಾಡಿದ ಪ್ರಸಾದ ಅರ್ಪಿಸಬೇಕು. ಜೊತೆಗೆ ಓಂ ಬೃಹಸ್ಪತಯೇ ನಮಃ ಈ ಮಂತ್ರನ 108 ಬಾರಿ ಜಪಿಸೋದ್ರಿಂದ ಮನಸ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ. ಈ ಆಚರಣೆಗಳನ್ನ ನಾವು ಮಾನಸಿಕ ನೆಲೆಯಲ್ಲೂ ನೋಡ್ಬೋದು. ಒಂದು ಮಂತ್ರನ 108 ಬಾರಿ ಜಪಿಸೋದು ನಮ್ಮ ಉಸಿರಾಟ ಕಂಟ್ರೋಲ್ ಮಾಡಿ ಚಂಚಲ ಮನಸ್ಸನ್ನ ಫೋಕಸ್ ಮಾಡೋಕೆ ಸಹಾಯ ಮಾಡೋ ಬೆಸ್ಟ್ ಮೆಡಿಟೇಷನ್. ನಿಜ. ಕೇವಲ ಗುರುಗ್ರಹ ಮಾತ್ರ ಅಲ್ಲ, ಇತರ ನೆಗೆಟಿವ್ ಎನರ್ಜಿ ತಡೆಯೋಕೆ ವಿಷ್ಣು ಸಹಸ್ರನಾಮ ಪಠಣ ಮಾಡೋದು ಅಥವಾ ಕೇಳೋದು, ಏಕಾದಶಿ ವ್ರತ ಮಾಡೋದು ಮನಸ್ಸನ್ನ ಸ್ಟ್ರಾಂಗ್ ಮಾಡುತ್ತೆ ಅಂತ ವರದಿ ಹೇಳುತ್ತೆ. ಬೇರೆ ದೇವತೆಗಳ ಆರಾಧನೆ ಬಗ್ಗೆ ಕೂಡ ಇದೆಯಾ? ಹೌದು. ಸೋಮವಾರಗಳಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಅಭಿಷೇಕ, ಬಿಲ್ವಪತ್ರೆಯಿಂದ ಪೂಜೆ ಮಾಡೋದು ಶುಭ. ಹೆಲ್ತ್, ದೀರ್ಘಾಯುಷ್ಯ ಮತ್ತು ಕಾನ್ಫಿಡೆನ್ಸ್ಗಾಗಿ ಮಹಾಮೃತ್ಯುಂಜಯ ಮಂತ್ರ ಪಠಣ ಮಾಡಬೇಕು. ಈ ರೀತಿಯ ರೆಗ್ಯುಲರ್ ಆಧ್ಯಾತ್ಮಿಕ ಆಚರಣೆಗಳು ನಮ್ಮ ಈ ಕನ್ಫ್ಯೂಸಿಂಗ್ ಲೈಫಲ್ಲಿ ಒಂದು ರೀತಿಯ ಆಂತರಿಕ ಸ್ಥಿರತೆ, ಆಂಕರಿಂಗ್ ಕೊಡುತ್ತೆ ಅಂತ ಹೇಳ್ಬೋದು. ಈ ಪರ್ಸನಲ್ ಆಚರಣೆಗಳ ಜೊತೆಗೆ ದಾನ ಮತ್ತು ಸೇವೆಯ ಮಹತ್ವನ ಬಹಳ ಸುಂದರವಾಗಿ ಹೇಳಿದ್ದಾರೆ. ಬರೀ ದೇವರ ಪೂಜೆಯಲ್ಲ, ಸಮಾಜದ ಕಟ್ಟಕಡೆಯ ಮನುಷ್ಯನ ಸೇವೆ ಕೂಡ ಮುಖ್ಯ. ಗುರುವಾರ ಬಡ ವಿದ್ಯಾರ್ಥಿಗಳಿಗೆ ಓದೋಕೆ ಹೆಲ್ಪ್ ಆಗೋ ಹಾಗೆ ಬುಕ್ಸ್, ಪೆನ್ನು ದಾನ ಮಾಡೋದು ಬಹಳ ಶ್ರೇಷ್ಠ ಅಂತೆ. ಜ್ಞಾನದ ಅಧಿಪತಿಯ ಕೃಪೆ ಬೇಕಾದ್ರೆ ಜ್ಞಾನಾರ್ಜನೆಗೆ ಸಹಾಯ ಮಾಡೋದಕ್ಕಿಂತ ದೊಡ್ಡ ದಾನ ಇಲ್ಲ. ತುಂಬಾ ಅರ್ಥಪೂರ್ಣವಾಗಿದೆ ಇದು. ಹೌದು. ಹಾಗೆ ಶಿಕ್ಷಕರು, ವಿದ್ವಾಂಸರಿಗೆ ಹಳದಿ ಬಟ್ಟೆ, ಹಣ್ಣು, ತಾಂಬೂಲ ಕೊಟ್ಟು ಆಶೀರ್ವಾದ ಪಡಿಬೇಕು. ವೃದ್ಧರಿಗೆ, ಅನಾಥರಿಗೆ ಸೇವೆ ಮಾಡೋದು, ಇಂಥ ಕೆಲ್ಸಗಳಿಂದ ಸಿಗೋ ಆಧ್ಯಾತ್ಮಿಕ ತೃಪ್ತಿ ಮನುಷ್ಯನ ಅಹಂಕಾರನ ದೂರ ಮಾಡಿ ಹಂಬಲ್ ಆಗಿಡುತ್ತೆ. ಈ ಸೇವಾ ಮನೋಭಾವದ ಜೊತೆಗೆ ದೈನಂದಿನ ಲೈಫ್ ಸ್ಟೈಲಲ್ಲಿ ಫಾಲೋ ಮಾಡಬೇಕಾದ ಕೆಲವು ಕಟ್ಟುನಿಟ್ಟಿನ ನಿಯಮಗಳೂ ಇರುತ್ತೆ ಅಲ್ವಾ? ಹೌದು. ಗುರುವಾರಗಳಂದು ತಲೆಗೆ ಎಣ್ಣೆ ಹಚ್ಚದೇ ಇರೋದು, ಮಾಂಸಾಹಾರ, ಮದ್ಯಪಾನದಿಂದ ಕಂಪ್ಲೀಟ್ ಆಗಿ ದೂರ ಇರೋದು, ಇದೆಲ್ಲ ಬಾಡಿ ಮತ್ತು ಮೈಂಡ್ನ ಕ್ಲೀನಾಗಿಡೋ ಪ್ರಯತ್ನ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಾಮಾಣಿಕತೆ ಮತ್ತು ನೀತಿವಂತಿಕೆಯಿಂದ ಬದುಕಬೇಕು. ಯಾಕಂದ್ರೆ ಗುರು ಅಂದ್ರೆ ಸದಾಚಾರ ಮತ್ತು ನೈತಿಕತೆಯ ಸಂಕೇತ. ಖಂಡಿತ. ಆದ್ರೆ ಇಲ್ಲೊಂದು ವಸ್ತುನಿಷ್ಠ ಎಚ್ಚರಿಕೆ, ಡಿಸ್ಕ್ಲೇಮರ್ನ ನಾವು ಕೊಡ್ಲೇಬೇಕು. ಹೌದು, ದಯವಿಟ್ಟು ಹೇಳಿ. ವರದಿಯಲ್ಲಿ ಹೇಳಿರೋ ಈ ಭವಿಷ್ಯವಾಣಿಗಳು ಅಥವಾ ಪರಿಹಾರಗಳು ಒಂದು ನಿರ್ದಿಷ್ಟ ರಾಶಿಯನ್ನ ಆಧರಿಸಿದ ಜನರಲ್ ಪ್ರಿಡಿಕ್ಷನ್ಸ್. ಜ್ಯೋತಿಷ್ಯದ ಮೂಲತತ್ವಗಳ ಪ್ರಕಾರ ಪ್ರತಿಯೊಬ್ಬರ ವೈಯಕ್ತಿಕ ಜಾತಕ, ಪ್ರಸ್ತುತ ಗ್ರಹಗತಿಗಳ ಆಧಾರದ ಮೇಲೆ ಅವರಿಗೆ ಸಿಗೋ ಫೈನಲ್ ರಿಸಲ್ಟ್ಸ್ ಚೇಂಜ್ ಆಗಬಹುದು. ನಿಜ ಅಂತ ಹೇಳಕ್ಕಾಗಲ್ಲ. ಆ ಕ್ಲಾರಿಫಿಕೇಶನ್ ಈ ಚರ್ಚೆಗೆ ಒಂದು ಬ್ಯಾಲೆನ್ಸ್ ಕೊಡುತ್ತೆ. ಹಾಗಾದ್ರೆ ಈ ಸಂಪೂರ್ಣ ಮಾಹಿತಿ ಮಂಥನವನ್ನ ಸಮ್ಮರೈಸ್ ಮಾಡೋದಾದ್ರೆ, ಮಾರ್ಚ್ 9ರಿಂದ 14ರವರೆಗಿನ ಟೈಮ್ ಧನುರಾಶಿಯವರಿಗ ಆರ್ಥಿಕ ಲಾಭ, ವೃತ್ತಿಪರ ಯಶಸ್ಸು ಮತ್ತು ಕೌಟುಂಬಿಕ ನೆಮ್ಮದಿಯನ್ನು ತರುವ ಮಹತ್ವದ ಕ್ಯಾಟ್ಲಿಸ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಅಂತ ಮೂಲ ವರದಿ ಸ್ಪಷ್ಟಪಡಿಸುತ್ತೆ. ಆರ್ಥಿಕ ಸ್ಥಿರತೆ, ಪಾರ್ಟ್ನರ್ಶಿಪ್ ಅಲ್ಲಿ ಲಾಭ, ನಿಂತೋದ ಕೆಲಸ ಶುರು ಆಗೋದು, ಇದೆಲ್ಲ ಪಾಸಿಟಿವ್. ಹೌದು. ಮತ್ತೆ ಅನಿರೀಕ್ಷಿತವಾಗಿ ಮರಳಿ ಬರುವ ಹಣ, ಇವೆಲ್ಲ ಭರವಸೆಯ ಕಿರಣಗಳು. ಆದ್ರೆ ಈ ಯಶಸ್ಸಿನ ಉತ್ತುಂಗ ಮುಟ್ಟೋಕೆ
ಬರೀ ಗ್ರಹಗಳ ಬಲ ಸಾಲ್ದು. ಎಕ್ಸಾಕ್ಟ್ಲಿ. ಅದಕ್ಕೆ ಪೂರಕವಾಗಿ ಹಾರ್ಡ್ ವರ್ಕ್, ಶಿಸ್ತು, ಹಿರಿಯರ ಮಾರ್ಗದರ್ಶನ ಮತ್ತೆ ಆಧ್ಯಾತ್ಮಿಕ ನಂಬಿಕೆಯ ಸಪೋರ್ಟ್ ಕೂಡ ಅತ್ಯಗತ್ಯ ಅಂತ ಈ ಚರ್ಚೆಯಲ್ಲಿ ಗೊತ್ತಾಯ್ತು. ಈ ಜ್ಯೋತಿಷ್ಯದ ಮುನ್ನೋಟಗಳು ಭವಿಷ್ಯದ ಬಗ್ಗೆ ಭರವಸೆ ಮೂಡಿಸೋ ಜೊತೆಗೆ ತಾಳ್ಮೆ, ದಾನ ಮಾಡುವ ಪ್ರವೃತ್ತಿ, ಹಿರಿಯರಿಗೆ ಕೊಡುವ ಗೌರವ ಇಂತಹ ಹ್ಯೂಮನ್ ವ್ಯಾಲ್ಯೂಸ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಮೋಟಿವೇಟ್ ಮಾಡುತ್ತೆ. ನಿಜ. ಕಷ್ಟ ಬಂದಾಗ ಕುಗ್ಗದೆ, ಯಶಸ್ಸು ಬಂದಾಗ ಅಹಂಕಾರ ಪಡದೆ, ಶಿಸ್ತಿನಿಂದ ಮುನ್ನಡೆಯುವ ಪಾಠವೇ ಇಲ್ಲಿರೋ ಅಸಲಿ ಮೆಸೇಜ್. ಗ್ರಹಗಳು ಅವಕಾಶ ಸೃಷ್ಟಿಸಬಹುದು, ಆದರೆ ಅದನ್ನು ಬಳಸ್ಕೊಳ್ಳುವ ವಿವೇಚನೆ ನಮ್ಮಲ್ಲಿರಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಸಂಪೂರ್ಣ ಚರ್ಚೆಯ ಆಧಾರದ ಮೇಲೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಯೋಚಿಸಲು ಇಲ್ಲೊಂದು ಕುತೂಹಲಕಾರಿ ವಿಷಯ ಇದೆ. ಹೇಳಿ. ಜ್ಯೋತಿಷ್ಯದಲ್ಲಿ ಗ್ರಹಗಳ ಚಲನೆ ಕೆಲವೊಮ್ಮೆ ಅದೃಷ್ಟ ತರುತ್ತೆ ಅಂತ ನಂಬಿದೀವಿ. ಆದರೆ ಒಮ್ಮೆ ಈ ಧನುರಾಶಿಯವರ ಮೂಲ ಗುಣಗಳನ್ನು ನೆನಪಿಸ್ಕೊಳ್ಳಿ. ಆಶಾವಾದ. ಹೌದು, ಎಂಥ ಕಷ್ಟದಲ್ಲೂ ಕಳೆದುಕೊಳ್ಳದ ಆಶಾವಾದ, ಗುರಿ ಮುಟ್ಟುವರೆಗೂ ಬಿಡದ ಕಠಿಣ ಪರಿಶ್ರಮ, ದ್ರೋಹ ಮಾಡಿದವರನ್ನು ಮರೆತು ಕ್ಷಮಿಸುವ ದೊಡ್ಡ ಗುಣ ಮತ್ತು ಕೇಳುವ ಮೊದಲೇ ಹೆಲ್ಪ್ ಮಾಡೋ ನಿಸ್ವಾರ್ಥ ಪ್ರವೃತ್ತಿ. ಖಂಡಿತ. ಇವುಗಳನ್ನ ಬರೀ ಒಂದು ರಾಶಿಯ ಗುಣ ಅಂತ ಬಿಟ್ಬಿಡದೆ ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಕಾನ್ಷಿಯಸ್ ಆಗಿ ಅಳವಡಿಸ್ಕೊಂಡ್ರೆ ಹೇಗಿರುತ್ತೆ? ಅದ್ಭುತವಾಗಿರುತ್ತೆ. ಹೌದು. ಆಕಾಶದಲ್ಲಿರೋ ನಕ್ಷತ್ರಗಳು, ಗ್ರಹಗಳು ಏನೇ ಹೇಳಿ, ಇಂತಹ ಪ್ರಬಲವಾದ ಸದ್ಗುಣಗಳನ್ನ ನಮ್ಮದಾಗಿಸ್ಕೊಂಡ್ರೆ ಆ ಮೂಲಕ ನಮ್ಮದೇ ಆದ ಅದೃಷ್ಟವನ್ನ ನಾವೇ ಸ್ವತಃ ಸೃಷ್ಟಿಸ್ಕೊಳ್ಬಹುದಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಆಲೋಚಿಸೋಣ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಈ ಜ್ಞಾನದ ಪಯಣ ಮುಂದುವರಿಸೋಣ. ನಮಸ್ಕಾರ.